ನಮಸ್ಕಾರ ಬಂಧುಗಳೇ, ಇದು ತುಮಕೂರಿನ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ. ಇದು ಸಿದ್ಧಗಂಗಾ ಮಠದ ಒಂದು ಸಂಸ್ಥೆ. ವಿದ್ಯಾಭ್ಯಾಸಕ್ಕೆ ಅತ್ಯುತ್ತಮವಾದ ಒಂದು ಸಂಸ್ಥೆಯಾಗಿ ಕಂಡುಬಂದಿದೆ. ಈ ನಮ್ಮ ಸಿದ್ಧಗಂಗಾ ಮಠದ ಸಂಸ್ಥೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಓದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದೊಂದರಲ್ಲಿ ಒಂದೊಂದು ಥರ ಹುಟ್ಟಿ ಬೆಳೆದು ಬಂದಿದ್ದಾರೆ. ಒಬ್ಬ ರೈತ ಆಗಿರ್ಬೋದು, 4 ಜನ ಉದ್ಯೋಗದಲ್ಲಿರ್ಬೋದು, ಇನ್ನೊಂದು 10 ಜನ ಸಮಾಜ ಸೇವೆಯಲ್ಲಿರ್ಬೋದು. ಈ ಥರ ಹಲವಾರು ಯೋಜನೆಗಳನ್ನು ಬಯಸ್ತಾ ಇದ್ದಾರೆ. ಆದರೆ ಮಠನೂ ಕೂಡ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಒಂದು ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಾಗಲಿ ಮತ್ತೊಂದು ಇನ್ನೊಂದು ಭಕ್ತಿ ಭಾವ ಎಲ್ಲದರಲ್ಲೂ ಕೂಡ ನಮ್ಮ ಮಠ ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದೆ. ಶಿವಕುಮಾರ ಸ್ವಾಮೀಜಿಯವರು ಕೂಡ ಹಿಂದೆ ಮಹಾನುಭಾವರು ಹೆಸರು ಮಾಡಿ ಇಲ್ಲಿ ಎಲ್ಲವನ್ನು ಬಿಟ್ಟು ಸ್ವರ್ಗಲೋಕವನ್ನು ಸೇರಿದ್ದಾರೆ. ನೋಡಿ, ಅವರು ಮಾಡಿರೋದು ಧರ್ಮ ಕಾರ್ಯ ಉಳಿತು. ಧರ್ಮ ಕಾರ್ಯ ಉಳಿದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಕಾಲೇಜ್ ತುಂಬ ಚೆನ್ನಾಗಾಗಿದೆ. ಅಡ್ಮಿಷನ್ನು ಕೂಡ ತುಂಬ ವಾಲಂಟರಿ ಬಿಡಿ. ನೆಕ್ಸ್ಟ್ ಇಯರ್ಗೆ ಆಗೋ ಅಂಥದ್ದು ಈ ವರ್ಷವೇ ಶುರು ಮಾಡ್ತಾರೆ ಅಂದರೆ ಬರೋರು ಹೋಗೋರು ವೆಯ್ಟಿಂಗ್ಲಿರ್ತಾರೆ. ಸ್ವಾಮೀಜಿಯವರು ಕೂಡ ತುಂಬ ಆತ್ಮೀಯತೆ, ಒಂದು ಬಾಂಧವ್ಯದಿಂದ ಅವರ ಒಂದು ಮಾತಾಡೋದು, ಅವರ ಒಂದು ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಸಿದ್ಧಗಂಗಾ ಮಠ ಅಂತಂದರೆ ತುಮಕೂರು ಜಿಲ್ಲೆಗೆ ಹೆಸರು. ಯಾವ ಊರು ನಿಮ್ದು ಅಂದರೆ ತುಮಕೂರು ಅಂತಾರೆ. ಓ, ಮಠದಲ್ಲ? ಮಠದವರಾ? ಮಠದ ಕಡೆಯಿಂದಲ್ಲ? ಮಠದ ಹತ್ತಿರದವರಾ? ಅಂದರೆ ಯಾವುದೇ ಒಂದು ಪಂಗಡ ಅದು ಇದು ಏನು ಬರಲ್ಲ. ಸಿದ್ಧಗಂಗಾ ಮಠ ಅಂತಂದರೆ ತುಮಕೂರು ಅಂದರೆ ಸಿದ್ಧಗಂಗಾ ಮಠ ಅಷ್ಟೇ. ಇಡೀ ವರ್ಲ್ಡಲ್ಲಿ ಸಿದ್ಧಗಂಗಾ ಮಠ ಅಂತಂದರೆ ಸರಿ ನಮಗೆ ಗೊತ್ತು ಅಂತಾರೆ ವಿನಃ ಯಾರು ಗೊತ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಹಂಗಾಗಿ ಈ ಒಂದು ನಮ್ಮ ಮಠದ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಈ ಒಂದು ಕಾಲೇಜು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಉತ್ತಮವಾದ ಪರೀಕ್ಷೆಯಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ವಿದ್ಯಾರ್ಥಿಗಳು ಮುಂದೆ ಹೋಗ್ತಾ ಇದ್ದಾರೆ. ಇದು ಇನ್ನೂ ಕೂಡ 100 ವರ್ಷ ಅಲ್ಲ, ಸಾವಿರಾರು ವರ್ಷ ಬಾಳಿ ಬದುಕಲಿ ಎಂದು ಈ ಒಂದು ಇದರೆಲ್ಲರ ಪರವಾಗಿ ನಾನು ನಮಸ್ಕಾರ ಮಾಡಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ.